ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 3 ಎಕರೆ 2 ಗುಂಟೆ ಟೋಟಲ್ ಏರಿಯಾ. ಬೌಂಡ್ರಿ ಮೆಶ್ ಫೆನ್ಸಿಂಗ್ ಮಾಡಿದ್ದಾರೆ. 2 RCC ಮನೆ ಇದೆ. ಒಂದು ನೆಂಟರು ಬಂದರೆ ಇನ್ನೊಂದು ಮನೆಯವರು ಇರೋಕ್ಕೆ 2 ಮನೆ ಮಾಡಿದ್ದಾರೆ. RCC ಮನೆ. 3 ಬೋರ್ವೆಲ್ ಇದೆ. 3ರಲ್ಲೂ 2.5 3 ಇಂಚ್ ಈ ಥರನೇ ನೀರಿರೋದು. 33 ಮಾವಿನ ಮರ ಇದೆ, ಫಲ ಕೊಡ್ತಾ ಇರೋದು ದೊಡ್ಡ ಮರಗಳು. ತೆಂಗು ಚೆನ್ನಾಗಿ ಫಲ ಕೊಡ್ತಾ ಇರೋದು ದೊಡ್ಡ ಮರ 210 ಇದೆ. ಸಪೋಟ 80 ಇದೆ. ನಿಂಬೆ ಲೆಮನ್ ಅದು ಒಂದು 10 ಇದೆ. ಸ್ಯಾಂಡ್ಲ್ವುಡ್ ಗಿಡ 1 ವರ್ಷ ಹಳೆಯದು 80 ಇದೆ. ಶ್ರೀಗಂಧ ಹಾಕಿರೋದು. 30 ಹಸು ಇದೆ. ಅದರಲ್ಲಿ HF 28, ಗಿರ್ 2. ಡೈಲಿ 200 ಲೀಟ್ರ್ ಹಾಲು ಪ್ರೊಡ್ಯೂಸ್ ಆಗುತ್ತೆ. ಅಲ್ಲೇ ಡೈರಿ ಇದೆ, ಡೈರಿಗೆ ಹಾಕ್ಬಿಡ್ತಾರೆ. 3.5 ಕೋಟಿ ಇದ್ರದ್ದು ಬೆಲೆ ಹೇಳ್ತಾ ಇದ್ದಾರೆ. ಇದರಲ್ಲಿ ಇನ್ಕಮ್ ಪರ್ ಆ್ಯನಮ್ 25 ಲಕ್ಷ ರೂಪಾಯಿ ಇನ್ಕಮ್ ಆಗ್ತಾಯಿದೆ. ಮತ್ತು ಇದರಲ್ಲಿ ಪಂಚಾಯತಿದು ನೀರು ಬರ್ತಾ ಇರ್ತದೆ, ಕಾವೇರಿ ನೀರು. ಕಾವೇರಿಯಿಂದ ನೀರು ಬರುತ್ತೆ, ಅದೆಲ್ಲ ಮನೆಗೆ ಪ್ರತಿಯೊಂದಕ್ಕೂ ಉಪಯೋಗಿಸ್ಕೋಬೋದು. ಬೋರ್ವೆಲ್ ಎಕ್ಸ್ಟ್ರಾ 3 ಇದೆ. 25 ಲಕ್ಷ ರೂಪಾಯಿ ಪ್ರತಿ ವರ್ಷ ಇನ್ಕಮ್ ಇದೆ. 3.5 ಕೋಟಿ ಹೇಳ್ತಾ ಇರೋದು. ಇದರಲ್ಲಿ ಜನ್ರೇಟ್ರ್ ಇದೆ ದೊಡ್ಡದು. ಆಮೇಲೆ ನೋಡಿ, ಇದೆಲ್ಲ ಎಕ್ಸ್ಟ್ರಾ ಹೊರಗಡೆಯಿಂದ ಯಾರಾದರೂ ಬರ್ತಾರಲ್ಲ ಅವ್ರಿಗೆ ಯೂಸ್ ಮಾಡೋಕ್ಕೆ ಒಂದು ಬಾತ್ರೂಮು. ದೊಡ್ಡದು ಶೆಡ್ ಇದೆ. ಅದು ಬೇಸಿಗೆ ಟೈಮಲ್ಲಿ ಕೂಡಾಕೋಕ್ಕೆ ಹಸುಗಳಿಗೆ ಅದೊಂದು ಶೆಡ್. ರೇನಿ ಸೀಸನ್ನಲ್ಲಿ ಕೂಡಾಕೋಕ್ಕೆ ಇನ್ನೊಂದು ಬೇರೆ ಶೆಡ್. ನೋಡಿ, ಇದು ಓಪನ್ ಥಿಯೇಟ್ರ್ ಮಾಡಿರೋದು. ಓಪನ್ ಥಿಯೇಟರ್ ಮಾಡಿದ್ದಾರೆ. ಇಲ್ಲಿ ಗೇಮ್ಸ್ ಎಲ್ಲ ಆಡ್ಬೋದು. ಓಪನ್ ಕಿಚನ್ ಅಲ್ಲಿ ಎದುರುಗಡೆ ಕಾಣ್ತಾ ಇದ್ದಿಲ್ಲ, ಓಪನ್ ಕಿಚನ್. ಇಲ್ಲಿ ಕಾಣ್ತಾ ಇದ್ದಿಲ್ಲ, ಇದು ನೆಂಟ್ರ ಮನೆ, RCC ಮನೆಯೇ. ಇಲ್ಲಿ ರೈಟ್ ಸೈಡ್ ಕಾಣ್ತಾ ಇದ್ದಿಲ್ಲ, ಇದು ಓನರ್ ಇರೋಕ್ಕೋಸ್ಕರ ಮನೆ ಮಾಡಿರೋದು. ಆಮೇಲೆ 24 ಗಂಟೆ ಟೈಮು ನಿರಂತರ ಜ್ಯೋತಿ ಕರೆಂಟ್ನೂ ಬರ್ತದೆ. ನೋಡಿ, ಜನ್ರೇಟರ್ ರೂಮ್ ಇದು ಭಾಳ ದೊಡ್ಡದಾಗಿದೆ. ಇದನ್ನು ಭಾಳ ಸುಮಾರು ಹಾಕಿದ್ದಾರೆ ಮಧ್ಯದಲ್ಲಿ. ಅದರಲ್ಲೂ ಇನ್ಕಮ್ ಇದೆ. ಟೋಟಲ್ ಇನ್ಕಮ್ 25 ಲಕ್ಷ ರೂಪಾಯಿ ಅಂತ ಓನರ್ ಹೇಳಿರೋದು ನನಗೆ. 3.25 ಕೋಟಿ ಇದರದ್ದು ಬೆಲೆ ಹೇಳ್ತಾ ಇದ್ದಾರೆ. ಟೋಟಲ್ ಅಮೌಂಟು ಕ್ಲಿಯರ್ ಟೈಟ್ಲ್ ಇದೆ. ಇವತ್ತು ಬಂದರೆ ಇವತ್ತು ರಿಜಿಸ್ಟರ್ ಆ ಥರ ಇದೆ ಡಾಕ್ಯುಮೆಂಟ್. ನೋಡಿ, ಜನ್ರೇಟರ್ ಭಾಳ ದೊಡ್ಡದಿದೆ. ಮತ್ತು ಸ್ಟೋರೇಜ್ ಏನಾರ ಫುಡ್ ಏನಾರ ಹಸುಗೆ ಮೇವೆಲ್ಲ ಹಾಕ್ತಾರಲ್ಲ ಅದೆಲ್ಲ ಇಲ್ಲೇ ಇಟ್ಕೋತಾರೆ. ನೋಡಿ, ಈ ಶೆಡ್ ಇಲ್ಲ, ರೈಟ್ ಸೈಡಲ್ಲಿ ಇದು ರೈನಿ ಸೀಸನಲ್ಲಿ ಚಳಿ ಟೈಮಲ್ಲಿ ಕೂಡಾಕೋಕ್ಕೆ ಮಾಡಿರೋದು. ಮತ್ತು ಒಂದು ಟ್ರ್ಯಾಕ್ಟ್ರ್ ಇದೆ ಹೊಸದು. ಎಲ್ಲದರಲ್ಲೂ ಫಲ ಚೆನ್ನಾಗಿ ಬರ್ತಾಯಿದೆ. ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಈ ಕಡೆ ಒಂದು ಗೇಟ್, ರೈಟ್ ಸೈಡಲ್ಲಿ ಇನ್ನೊಂದು ಗೇಟ್ ಇದೆ. 2 ಕಡೆ ಗೇಟ್ ಹಾಕಿದ್ದಾರೆ. ಎಲ್ಲ ಮರಗಳದ್ದು ಫಲ ಬರ್ತಾಯಿದೆ. ಈಲ್ಡಿಂಗ್ ಫಲನೂ ಭಾಳ ಚೆನ್ನಾಗಿದೆ. ಜನರಲ್ ಕ್ಯಾಟಗಿರಿ. ಆಮೇಲೆ ಫುಲ್ ಕೆಮ್ಮಣ್ಣು. ನೋಡಿ, ಈ ಶೆಡ್ ಕಾಣ್ತಾ ಇದ್ದಿಲ್ಲ, ಇದು ಬೇಸಿಗೆ ಟೈಮಲ್ಲಿ ಕೂಡಾಕೋಕ್ಕೆ. ಇದು ಓಪನ್ ಶೆಡ್ ಥರ. ಡೈಲಿ 200 ಲೀಟ್ರ್ ಹಾಲು ಬಂದ್ಬಿಡ್ತದೆ. ಅದು ಡೈರಿ ಹತ್ತಿರದಲ್ಲೇ ಇರೋದು, ಡೈರಿಗೆ ಹಾಕ್ಬಿಡ್ತಾರೆ. ಈಗ ಕೌ ಶೆಡ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಕ್ಲೀನ್ ಮಾಡೋ ತನಕ ಹೊರಗಡೆ ತಗೊಂಡು ಬಂದು ಹಸುವಿಗೆ ಹಗ್ಗ ಕಟ್ಟಿ ನಿಲ್ಲಿಸಿದ್ದಾರೆ.
ಇದೆಲ್ಲ ವಾಶ್ ಮಾಡಾದ್ಮೇಲೆ ಮತ್ತೆ ರಬ್ಬರ್ ಹಾಕ್ತಾರೆ. ರಬ್ಬರ್ ಹಾಕ್ಬಿಟ್ಟು ಮತ್ತು ಅದ್ರ ಮೇಲೆ ಹಸು ಕಟ್ತಾರೆ. ನೋಡಿ ಎದುರುಗಡೆ ಕಾಣ್ತಾ ಇದೆಯಲ್ಲ, ಇದು ಮೇವು ಹಾಕಿರೋದು ಇದರಲ್ಲಿ. ಹಸುಗಳಿಗೂ ಕುಡಿಸೋಕ್ಕೆ ಕಾವೇರಿ ನೀರೇ ಕೊಡೋದಂತೆ. ವಾಶ್ ಮಾಡೋದಕ್ಕೆಲ್ಲ ಬೋರ್ವೆಲ್ ನೀರು. ನೋಡಿ ಇದು ಮಾವಿನ ಮರ ಹೆಂಗೆ ಹೂವು ಬಿಟ್ಟಿದೆ ನೋಡಿ.